ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೊಂಡು ನಾನಾ ಪೂಜೆಗಳನ್ನು ಮಾಡ್ತಾರೆ. ದೀಪದಲ್ಲಿ 7 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದ್ರೆ ಎಲ್ಲ ಕರ್ಮಗಳು ನಾಶವಾಗ್ಬಿಡುತ್ತೆ. ನಮಸ್ಕಾರ ಸ್ನೇಹಿತರೆ. ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ಉಪಯೋಗಿಸ್ಕೊಂಡು ನಾನಾ ಪೂಜೆಗಳನ್ನು ಮಾಡ್ತಾರೆ. ಯಾಕೆ ನಾನು ವಾಕಿಂಗ್ ಹೋದಾಗ ನೋಡ್ತಾ ಇದ್ದೆ, ಎಕ್ಕದ ಗಿಡದಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು. ಏನಪ್ಪ ಅವರಲ್ಲಿ ನಂಬಿಕೆ ಇದೆ ಅಂದರೆ, 7 ಎಕ್ಕದ ಎಲೆಗಳನ್ನು ತಂದು ಸುತ್ತ ರೌಂಡಾಗಿ ಇಟ್ಟು ಮಧ್ಯೆ ದೀಪ ಇಟ್ಟು ದೀಪದಲ್ಲಿ 7 ಬತ್ತಿಗಳನ್ನಿಟ್ಟು ದೀಪ ಹಚ್ಚಿದ್ರೆ, ಜೊತೆಗೆ ಹಚ್ಚಿ ಪೂಜೆ ಮಾಡಿ ಆ ಎಲೆಗಳನ್ನು ತಗೊಂಡು ತಲೆ ಮೇಲೆ, ಎದೆ ಮೇಲೆ, ಒಕ್ಕಲ ಮೇಲೆ 7 ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡಿದ್ರೆ ಎಲ್ಲ ಕರ್ಮಗಳು ನಾಶವಾಗ್ಬಿಡುತ್ತೆ ಅಂತ ಯಾರೋ ತಲೆಗೆ ತುಂಬಿದ್ದಾರೆ. ಅಥವಾ ಕೆಲವು ಪದ್ಧತಿಗಳನ್ನ ಇಟ್ಕೊಂಡು ಪಾಪ ಎಕ್ಕದ ಗಿಡದ ಇರ್ತಕ್ಕಂಥ ಎಲೆಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ರಥಸಪ್ತಮಿಯ ದಿನ ಮಾಡಿದ್ರೆ ಅಂತ ನಂಬಿಕೆ. ಈ ಯೂಟ್ಯೂಬ್ನಲ್ಲಿ ಕೆಲವರು ಪರದೇಶಿ ಮೀಡಿಯಾಗಳು, ಆ ದೇಶಿ ಮೀಡಿಯಾಗಳು, ಅವರು ಇವರೆಲ್ಲ ಬಂದ್ಬಿಟ್ಟು ಪಾಪ ತುಂಬ ಜನರ ಮನಸ್ಸಿನಲ್ಲಿ ಮೌಢ್ಯಗಳನ್ನು ಬಿತ್ತುತ್ತಾ ಇದ್ದಾರೆ. ನಮ್ಮ ಹಳ್ಳಿಗಳ ಕಡೆ ಜೋರಾಗಿ ಜಗಳ ಆಡಿದಾಗ ಬೈತಾಯಿದ್ರು, ನಿನ್ನ ಮನೆ ಎಕ್ಕುಟ್ಟೋಗ ಅಂತ. ನಿನ್ನ ಮನೆ ಎಕ್ಕುಟ್ಟೋಗ ಅಂದರೆ ಮನೆ ಹಾಳಾಗಿ ಪಾಳು ಬಿದ್ದ ಜಾಗದಲ್ಲಿ ಎಕ್ಕದ ಗಿಡ ಬೆಳೆಯೋದು. ನೋಡಿ ಎಷ್ಟು ಚೆನ್ನಾಗಿದೆ. ಪಾಳು ಬಿದ್ದ ಜಾಗದಲ್ಲಿ ಎಕ್ಕ ಬೆಳೆಯೋದು, ನಿನ್ನ ಮನೆ ಹಾಳಾಗೋಗ್ಲಿ ಅಂತ ನಿನ್ನ ಮನೆ ಎಕ್ಕುಟ್ಟೋಗ ಅಂತಿದ್ರು. ಈಗ ಅದೇ ಎಕ್ಕದ ಎಲೆಗಳನ್ನು ತಂದು ಪೂಜೆ ಮಾಡ್ತಾರೆ. ದೇವಸ್ಥಾನಗಳು ಕೂಡ ಗಿಡಗಳಿದೆ, ಅದ್ರಲ್ಲಿ ನಾನಾ ರೂಪ ತಗೊಂಡ್ರೆ ಗಣೇಶನಿಗೆ ಸಂಬಂಧಪಟ್ಟದ್ದು ಅಂತ ಅದು ಪೂಜೆ ಮಾಡ್ತಾರೆ. ನಾನಾ ಪದ್ಧತಿಗಳು ಬಂದಿದೆ. ಈಗ ನನ್ನ ವಿಶ್ಲೇಷಣೆ ಏನು ಅಂದರೆ, ಮನುಷ್ಯನ ಮನಸ್ಸಿನಲ್ಲಿ ಎಷ್ಟೋ ಸುಳ್ಳು ನಂಬಿಕೆಗಳು ತಾಂಡವವಾಡುತ್ತಿವೆ. ಹೇಗೆ? ಯಾವುದು ಮನುಷ್ಯನಿಗೆ ಸಹಾಯವೋ, ಔಷಧಿಯುಕ್ತ ಸಸ್ಯವೋ ಅದನ್ನು ಪೂಜೆ ಮಾಡ್ತಾ ಇದ್ದವು. ತುಂಬ ಔಷಧಿಯುಕ್ತ ಸಸ್ಯ ಅಂದರೆ ತುಳಸಿ, ಮತ್ತು ಕಾಡ್ನೆಲ್ಲಿಕಾಯಿ, ನಿಂಬೆಹಣ್ಣು, ತೆಂಗಿನಕಾಯಿ, ಜೇನು, ಹೀಗೆಲ್ಲ ಉಪಯೋಗಿಸ್ತಾ ಇದ್ರು. ತುಂಬ ಮನುಷ್ಯನಿಗೆ ಔಷಧಿಯುಕ್ತ ಪದಾರ್ಥಗಳು. ಈಗ ರಥಸಪ್ತಮಿ ವಿಷಯಕ್ಕೆ ಬರೋಣ. ಸ್ವಲ್ಪ ಚಿಂತನೆ ಮಾಡಿ ವೈಜ್ಞಾನಿಕವಾಗಿ. ಸೂರ್ಯನ ಗ್ರಹ ಅಂತ ಕರೆಯಲ್ಲ, ಅದು ನಕ್ಷತ್ರ ಅಂತ ಕರೀತಾರೆ. ಸೂರ್ಯ ಯಾವುದೇ ಕಾರಣಕ್ಕೂ ಚಲಿಸುವುದಿಲ್ಲ. ಇದು ವೈಜ್ಞಾನಿಕ ಸತ್ಯ. ನಾಳೆನೇ ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ಬೇರೆ ಕಡೆ ನೋಡಿ, ಸೈಂಟಿಸ್ಟನ್ನು ಕೇಳಿ. ಸೂರ್ಯ ಚಲಿಸುವುದಿಲ್ಲ, ಫಿಕ್ಸ್ ಅದು. ಸೂರ್ಯನ ಸುತ್ತ ನಾನಾ ಗ್ರಹಗಳು ಸುತ್ತುತ್ತಿರುತ್ತವೆ. ಅದರಲ್ಲಿ ಭೂಮಿ ಸುತ್ತುತ್ತೆ, ಭೂಮಿಯ ಸುತ್ತ ಚಂದ್ರ ಸುತ್ತುತ್ತೆ. ಇದು ಕಾಮನ್ ಸೆನ್ಸ್ ಅಂದರೆ ಚಿಕ್ಕ ಮಕ್ಕಳೆಲ್ಲ ಹೇಳ್ಕೊಡ್ತಾರೆ ಮಿಡ್ಲ್ ಸ್ಕೂಲ್ನಲ್ಲಿ ಪಾಠ. ಸೊ ಸೂರ್ಯನ ಸುತ್ತ ಭೂಮಿ ಚಲಿಸುವಾಗ ಒಂದು ಸ್ವಲ್ಪ ಟಿಲ್ಟ್ ಆಗುತ್ತೆ, ಆ್ಯಂಗಲ್ ಚೇಂಜ್ ಆಗುತ್ತೆ. ಚೇಂಜ್ ಆದಾಗ ಸೂರ್ಯನ ಕಿರಣಗಳು ಜಾಸ್ತಿ ಬೀಳುತ್ತೆ. ಆಗ ಬೇಸಿಗೆ ಕಾಲ ಪ್ರಾರಂಭ ಆಯಿತು. ಬೇಸಿಗೆ ಕಾಲ ಪ್ರಾರಂಭವಾದಾಗ ಆಗೇನಾಗುತ್ತೆ, ಭೂಮಿಯಲ್ಲಿರ್ತಕ್ಕಂಥ ನೀರು ಹಾವಿಯಾಗಿ ಆಕಾಶಕ್ಕೆ ಹೋಗಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಇದು ಪ್ರಕೃತಿಯ ಋತುಮಾನಗಳು, ಬದಲಾವಣೆಗಳು. ಏನು ಸುತ್ತಾ ಇರುತ್ತಲ್ಲ ಭೂಮಿ, ತನ್ನ ಕಕ್ಷೆ ಮೇಲೂ ಭೂಮಿ ಸುತ್ತಾ ಇರುತ್ತಲ್ಲ, ಆಗ ಆಗತಕ್ಕಂಥ ಬದಲಾವಣೆ ಅಷ್ಟೇ. ಈ ಸತ್ಯದ ಅರಿವು ತುಂಬ ಜನಕ್ಕೆ ಇಲ್ಲದೆ, ಅವನು 7 ಕುದುರೆಗಳ ಮೇಲೆ ಸೂರ್ಯ ಬರ್ತಾನೆ, ಅವನ ಪಥವನ್ನು ಚೇಂಜ್ ಮಾಡ್ತಾನೆ. ರಥಸಪ್ತಮಿ ಅಂದ್ರೆ ಅದು, ಆ ಟೈಮಲ್ಲಿ ಅದು ಪೂಜೆ ಮಾಡಬೇಕು ಅಂತಾರೆ. ಪೂಜೆ ವಿಧಾನಗಳು ಎಲ್ಲ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ. ವಾಸ್ತವ ಸತ್ಯದಲ್ಲಿ ವೈಜ್ಞಾನಿಕವಾಗಿ ಅದೆಲ್ಲ ಸುಳ್ಳು. ಆದರೆ ಎಷ್ಟು ಜನರ ಮನಸ್ಸು ಆ ಸುಳ್ಳುಗಳ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ಜನರ ಮನಸ್ಸಿನ ಎಷ್ಟೊಂದು ಆಳವಾಗಿ ನಂಬಿಕೆಗಳು ಹೋಗಿದೆ. 7 ಕುದುರೆ ಮೇಲೆ ಬರ್ತಾನೆ, ಅಯ್ಯೋ ನಂಬ್ತಾರೆ. ಪಥ ಚೇಂಜ್ ಮಾಡ್ತಾನೆ. ಯಾರು ಚೇಂಜ್ ಮಾಡೋರು? ಸೂರ್ಯ ಚೇಂಜ್ ಮಾಡ್ತಾನೆ. ಸೂರ್ಯ ಚೇಂಜ್ ಮಾಡಲ್ಲ, ಭೂಮಿ ಟಿಲ್ಟ್ ಆಗುತ್ತೆ ಸ್ವಲ್ಪ ಅಷ್ಟೇ. ಹೊತ್ತು ಸೂರ್ಯ ಫಿಕ್ಸು, ಇದು 100%.
ಆದರೆ ಜನ ಅದನ್ನು ನಂಬ್ತಾರಲ್ವಾ? ರಥಸಪ್ತಮಿನ ಎಷ್ಟೊಂದು ಪೂಜೆಗಳು ಮಾಡ್ತಾರಲ್ವಾ? ಯೋಗದಲ್ಲೂ ಕೂಡ 108 ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಅದು ಸೈಕಲಾಜಿಕಲಾಗಿ ಬೇರೆ ಥರ ಇರುತ್ತೆ. 108 ಸೂರ್ಯ ನಮಸ್ಕಾರಕ್ಕೆ ಮಾಡ್ತಾ ಹೋದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನಾನು 108 ಸೂರ್ಯ ನಮಸ್ಕಾರ ಮಾಡಿದೆ, ಮತ್ತು ಒಟ್ಟಾಗಿ ಎಲ್ಲ ಸೇರಿದಾಗ ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡೋಣ ಅಂತ ಬರುತ್ತೆ. 108 ಸೂರ್ಯ ನಮಸ್ಕಾರ ಮುಗಿಸಾದ ಮೇಲೆ ನಿನಗೆ ಖುಷಿ ಆಗುತ್ತೆ, ಎಸ್ ನಾನು 108 ಮಾಡಿದೆ ಅಂತ ಖುಷಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಬೇರೆ ಬೇರೆ ಯೋಗಾಸನ ಮಾಡೋಕ್ಕೆ ಸಹಕಾರಿ ಆಗುತ್ತೆ. ದಟ್ ಈಸ್ ಸೈಂಟಿಫಿಕ್. ಈಗ ಇದು ಸಿಟಿನಲ್ಲಿ ಎಕ್ಕದ ಗಿಡ ಬಿಡ್ತಾ ಇಲ್ಲ ರೀ, ಎಲ್ಲ ಎಲೆಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಮ ಹೋಗ್ಬಿಡುತ್ತಂತೆ. ನೀನು ಮಾಡಿರೋ ಕರ್ಮ ಎಲ್ಲ ನಿನ್ನ ಮನಸ್ಸಾಕ್ಷಿಯನ್ನು ಮೀರಿ ಏನೇನು ತಪ್ಪುಗಳನ್ನು ಮಾಡಿರ್ತೀಯೋ, ಒಂದು ಮೋಸ ಮಾಡಿರ್ತೀಯ, ವಂಚನೆ ಮಾಡಿರ್ತೀಯ, ಅಥವಾ ಕೊಲೆ ಮಾಡಿರ್ತೀಯ, ಬೇರೆ ಏನೇನು ಮಾಡಿರ್ತೀಯ, ಅದು ಮನಸ್ಸಾಕ್ಷಿಯನ್ನು ಮೀರಿ ನೀವು ಮೋಸ ಮಾಡಬೇಕಾದ್ರೆ ಮನಸ್ಸಾಕ್ಷಿಯನ್ನು ಗಮನಿಸಿ ಅದು ಹೇಳುತ್ತೆ ಇದು ಸರಿನಾ ಇದು ತಪ್ಪು ಅಂತ. ಅದನ್ನು ಮೀರಿ ನೀನು ಎಲ್ಲ ಮಾಡಬಾರ್ದನ್ನು ಮಾಡಿ ಎಕ್ಕದಲ್ಲೇ ತಂದ್ಬಿಟ್ಟು ಮನೇಲಿ ಇಟ್ಕೊಂಡು ಪೂಜೆ ಮಾಡಿಬಿಟ್ರೆ ಕರ್ಮ ಹೋಗ್ಬಿಡುತ್ತಾ? ಹೋಗುತ್ತೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಮಾಡ್ತಾರೆ, ಏನೊಂದು ಸರಿ ಮಾಡಿ ಹೋದ್ರೆ ಓಕೆ. ಈ ರೀತಿಯಾದ ದುರ್ಬಲ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಕೆಲವಾರು ಮಾಧ್ಯಮಗಳು ಮನಸ್ಸಿನಲ್ಲಿ ಮೌಢ್ಯತೆಯನ್ನು ಬಿತ್ತಿ ನಿಮ್ಮ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಹಣ ಮಾಡ್ತಾ ಇದ್ದಾರೆ. ಸೊ ಎಕ್ಕದ ಗಿಡ ಪೂಜೆ ಮಾಡೋದ್ರಿಂದ ಏನೇನು ಪ್ರಯೋಜನ ಇಲ್ಲ. ಮನೇಲಿ ಯಾರು ಎಕ್ಕದ ಗಿಡನ ಬೆಳೆಯೋದಿಲ್ಲ, ತುಳಸಿ ಗಿಡ ಬೆಳೀತಾರೆ. ಯಾಕೆಂದರೆ ಅದನ್ನು ಬೇಗ ಅಲ್ಲಲ್ಲೇ ಉಪಯೋಗಿಸ್ಬೋದು. ಕೆಮ್ಮು ಬಂದಾಗ ತುಳಸಿ ರಸ ಜೇನುತುಪ್ಪ ಹಾಕೊಂಡು ತಿಂತಾರೆ. ತುಳಸಿನ ಔಷಧಿಯಾಗಿ ಸರಳವಾಗಿ ಉಪಯೋಗಿಸ್ತಾ ಇರ್ತಾರೆ, ಸಿಂಪಲಾಗಿ ಸಿಗ್ತಾ ಇರುತ್ತೆ. ಅದಕ್ಕೆ ಮನೆ ತುಳಸಿನ ಬೆಳೆಸ್ತಾರೆ. ನೆಲ್ಲಿಕಾಯಿನ ಆರಾಮಾಗಿ ಜ್ಯೂಸ್ ಕುಡಿಬೋದು, ಉಪ್ಪಿನಕಾಯಿ ಹಾಕ್ಬೋದು, ಬೇರೆ ಬೇರೆ ಪದಾರ್ಥಗಳಿಗಾಗಿ ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಪೂಜೆ ಮಾಡ್ತಾರೆ. ಸೊ ಎಕ್ಕದ ಗಿಡನ ಮನೇಲಿ ಯಾರೂ ಬೆಳೆಸೋದಿಲ್ಲ. ಅದು ಬಯಲು ಪ್ರದೇಶದಲ್ಲಿ, ಕಾಡಿನಲ್ಲಿ, ಆಳದ ಪಾಳು ಬಿದ್ದ ಜಾಗದಲ್ಲಿ ಹುಟ್ಟುತ್ತೆ. ಅದಕ್ಕೆ ನಿನ್ನ ಮನೆ ಯಾಕೆ ಹುಟ್ಟೋಗ ಅಂತ ಬೈತಾ ಇರ್ತಾರೆ ಹಳ್ಳಿಗಳ ಕಡೆ ನೋಡಿ. ಸೊ ಹೀಗೆ ನೀವು ಏನಪ್ಪ ಈ ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ತಿಳ್ಕೋಬೇಕು ಅಂದರೆ, ವೈಜ್ಞಾನಿಕ ವಿಶ್ಲೇಷಣೆಯಿಂದ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಯಾವ ನಂಬಿಕೆಗಳ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಂಬಿಕೆಗಳು ಯಾರಿಗೆ ಬೇಕು ಅಂದರೆ, ಯಾರ ಮನಸ್ಸು ದುರ್ಬಲವಾಗಿರುತ್ತೋ ಅವರುಗಳು ನಂಬಿಕೆ ಮೇಲೆ ಅವಲಂಬಿತವಾಗಿರ್ತಾರೆ. ಯಾವಾಗ ನಂಬಿಕೆ ಮೇಲೆ ಅವಲಂಬಿತವಾಗ್ತಾರೋ ಅವರಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಭಯ ಸ್ಟಾರ್ಟ್ ಆದಾಗ ಹಣ ಖರ್ಚು ಮಾಡ್ಕೋತಾರೆ. ನಾನಾ ಪೂಜೆ ಪುನಸ್ಕಾರ ಮಾಡಿಕೊಂಡು ಮಾಟ ಮಂತ್ರ ಇವನ್ನೆಲ್ಲ ನಂಬಿ ಆಗೇನಾಗ್ತದೆ, ಕೆಲವು ಸಮಸ್ಯೆಗಳಾಗುತ್ತೆ. ಕೆಲವು ಜನಕ್ಕೆ ಪ್ಲೆಸಿಬೋ ಎಫೆಕ್ಟ್, ನಂಬಿಕೆಯಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ದೇಹದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳು ವಾಸಿ ಆಗ್ತವೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಇದೆಲ್ಲ ಮನೋವ್ಯಾಪಾರಗಳು. ಮನಸ್ಸಿನಲ್ಲಿ ನಡೀತಕ್ಕಂಥ ನಾನಾ ವಿಚಾರಗಳು ನಿನ್ನ ದೇಹದ ಮೇಲೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯೋಚನಾ ಲಹರಿ ಮತ್ತು ತಿಳುವಳಿಕೆ ಮತ್ತು ಬೇರೆಯವರು ಹೇಳೋದನ್ನು ನಂಬೋದ್ರಿಂದ ತುಂಬ ಜನಕ್ಕೆ 90% ಜನಗಳಿಗೆ ಸಮಸ್ಯೆಗಳೇ ಬರ್ತವೆ. ಯಾಕೆಂದರೆ ಅದ್ರ ಸತ್ಯ ಇಲ್ಲ. 10%ಗೆ ನಂಬಿರೋದ್ರಿಂದ ಮನಸ್ಸಿನಲ್ಲಿ ಬದಲಾವಣೆಗಳಾಗಿ ದೇಹದಲ್ಲಿ ಬದಲಾವಣೆಗಳಾಗಿ ಅವರಿಗೆ ಖುಷಿ ಕೊಡುತ್ತೆ. ಅದು 90% ಸಫರ್ ಮಾಡ್ತಾರೆ. ಸೊ ನಿಜವಾಗೂ ನೀವು ನಂಬಿಕೆ ಬೇಕು ಅಂದರೆ ಕೆಲವಾರು ಧ್ಯಾನದ ರೀತಿ ಅದು ಪ್ರಾಕ್ಟಿಕಲ್ ಆಗಿರಬೇಕು. ಅರ್ಧ ಗಂಟೆ ಪೂಜೆ ಮಾಡಿ ಕುಳಿತುಕೊಂಡ್ರೆ ಮನಸ್ಸು ಶಾಂತವಾಗಬೇಕು. ಆ ಶಾಂತವಾದ ಮನಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಸಹನೆ, ತಾಳ್ಮೆ ತುಂಬಿರಬೇಕು. ಆ ರೀತಿ ಪೂಜೆ ಮಾಡಿ. ಸೊ ಹತ್ತಿರದ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ, ತಪ್ಪಿಲ್ಲ. ಇಟ್ಸ್ ಅ ಮೆಡಿಟೇಷನ್. ಮನಸ್ಸು ಪ್ರಿಪೇರ್ ಆಗುತ್ತೆ. ಈಗ ಸಂಜೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಮನಸ್ಸು ಪ್ರಿಪೇರ್ ಆಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಇದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡೋಕ್ಕೆ ಇರತಕ್ಕಂಥ ನಂಬಿಕೆಗಳ ವಿಧಾನ. ಈ ನಂಬಿಕೆಗಳ ವಿಧಾನವನ್ನು ಕೆಲವಾರು ಜನರು ಮೋಸಕ್ಕೆ ಉಪಯೋಗಿಸ್ಕೋತಾರೆ. ಈ ಪೂಜೆ ಮಾಡಿದ್ರೆ ಹಿಂಗಾಗತ್ತೆ, ಅದು ಮಾಡಿದ್ರೆ ಹಿಂಗಾಗತ್ತೆ, ಇದು ಮಾಡಿದ್ರೆ ಹಿಂಗಾಗತ್ತೆ, ರಥಸಪ್ತಮಿ ಹಿಂಗೆ, ಚಂದ್ರಗ್ರಹಣ ಹಿಂಗೆ, ಸೂರ್ಯಗ್ರಹಣ ಹಿಂಗೆ, ಅಮಾವಾಸ್ಯೆ ಹಿಂಗೆ, ಹುಣ್ಣಿಮೆ ಹಿಂಗೆ. ಇವೆಲ್ಲವೂ ಕೂಡ ಪ್ರಕೃತಿ ಸಹಜ ನಿಯಮಗಳು ನಡೀತಾನೇ ಇರುತ್ತೆ. ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಒಂದು ದಿನ ಹುಣ್ಣಿಮೆನ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಅಲ್ಲ, ಒಂದು ದಿನ ಅಲ್ಲ, 1 ಗಂಟೆನೂ ಆಗಲ್ಲ. 1 ಗಂಟೆ ಗ್ರಹಣವನ್ನು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. 1 ಗಂಟೆ ಭೂಮಿಯ ಚಲನೆಯನ್ನು ನಿಲ್ಲಿಸೋಕ್ಕಾಗೋದಿಲ್ಲ. ಸೊ 1 ಗಂಟೆ ಅಲ್ಲ, 1 ನಿಮಿಷನೂ ಬದಲಾಗಲ್ಲ. ಪರ್ಫೆಕ್ಟ್ ಆಗಿರುತ್ತೆ. ದಟ್ ಈಸ್ ಅ ಪ್ಯೂರ್ ಸೈನ್ಸ್ ಆಫ್ ನೇಚರ್.
ಸೊ ಅದರ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಕೃತಿಯ ಜೊತೆಯಲ್ಲಿ ನಾವು ಇರಬೇಕಾದಾಗ ನಮ್ಮ ಸುತ್ತಮುತ್ತಲ ಪ್ರಕೃತಿಯನ್ನು, ಪರಿಸರವನ್ನು ಹೃದಯ ಪೂರ್ವಕವಾಗಿ ಪ್ರೀತಿಸಿ ಕ್ಲೀನಾಗಿ ಇಟ್ಕೊಂಡ್ರೆ ಅದೇ ನಿಜವಾದ ರಥಸಪ್ತಮಿ, ಅದೇ ನಿಜವಾದ ಪೂಜೆ. ಉಳಿದೆಲ್ಲವೂ ಮೌಢ್ಯ. 7 ಕುದುರೆಗಳ ಮೇಲೆ ಸೂರ್ಯ ಬರುವುದಿಲ್ಲ. ಸೂರ್ಯ ಒಂದು ನಕ್ಷತ್ರ. ಅವನು ಮನುಷ್ಯನ ರೀತಿ ಯಾವುದೇ ರೀತಿಯಾದ ಅವನಿಗೆ ಹೆಂಡತಿ ಮಕ್ಕಳು ಇಲ್ಲ. ಇವೆಲ್ಲ ಕಪೋಲ ಕಲ್ಪಿತ ಪುರಾಣಗಳು. ವೈಜ್ಞಾನಿಕ ಚಿಂತನೆಯಲ್ಲಿ ನಮ್ಮ ಸತ್ಯ ಏನಂದರೆ, ಈ ಕ್ಷಣ ಉಸಿರಾಡ್ತೀನಿ, ಗಾಳಿ ಬೇಕು ನನಗೆ, ಆ ಗಾಳಿನ ಪರಿಶುದ್ಧವಾಗಿ ನೋಡ್ಕೊಳ್ಳಿ. ಇನ್ನು ನೀರು ಕುಡಿತೀನಿ, ನೀರಿನ ನಾವು ಕಾಪಾಡ್ಕೋಬೇಕು, ಅದರ ಪರಿಶುದ್ಧತೆ ನಾವು ಕಾಪಾಡ್ಕೋಬೇಕು. ಭೂಮಿ ಬೇಕು. ಸೊ ಪಂಚಭೂತಗಳೇ ನಿಜವಾದ ದೇವರು. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.